ನಾವು ಪೂಜೆ ಮಾಡುವಂಥದ್ದು, ನಾವು ಬಹಳ ಪ್ರೀತಿಯಿಂದ ಸಾಕುವಂತ ಪ್ರಾಣಿ ಹಸುನ. ಅದ್ರ ಹಾಲು ಕುಡಿದು ಬೆಳೆದಂತವ್ರು. ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ, ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಮತ್ತೆ ನಡೀತದೆ ಅಂತ ಹೇಳಿದ್ರೆ ರೋಡಲ್ಲಿ ಸರ್ಕಲ್ ಅಲ್ಲಿ ನಿಲ್ಸಿ ಗುಂಡಾಗ್ತದೆ. ಇನ್ಮೇಲೆ ಇಂಥದ್ದಾದ್ರೆ ಸರ್ಕಲ್ ಅಲ್ಲಿ ನಿಲ್ಸಿ ಗುಂಡ. ಎರಡನೇ ಬಾರಿ ಗೆದ್ದು ಬಂದವರು ಹೊಸಬ್ರಲ್ಲ. ಯಾರಿಗೆ ಶೂಟ್ ಮಾಡ್ತೇನೆ ಅಂತ ಹೇಳಿದ್ರು, ಯಾರಿಗೆ ಹೊಡೆಯುವಂಥದ್ದು ನಿಮ್ದೇ ವೋಟರಿಗೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂತಹ ಎಷ್ಟೋ ಕೇಸ್ ಇದೆ. ಆಮೇಲೆ ಅಮಾಯಕರಂತ ಹೊರಗೆ ಬರ್ತಾರೆ. ನೀವು ಅವರಿಗೆ ಶೂಟ್ ಮಾಡ್ತೀರಾ? ನೀವು ಶೂಟ್ ಮಾಡ್ಲಿಕ್ಕಾಗಿ ಇಲ್ಲಿನ ಶಾಸಕರಾಗಿದ್ದ, ಉತ್ತರ ಕನ್ನಡ ಉಸ್ತುವಾರಿ ಆಗಿದ್ದ, ಯಾವ ದಾಟಿ ಇದು? ಮೈನಾರಿಟೀಸ್, ಕ್ರಿಶ್ಚಿಯನರು, ದಲಿತರು ಸೇರಿ ಬಲಿಷ್ಠವಾದಂತ ಸಂಖ್ಯೆ ತಗೊಂಡು ಬಂದು ನಿಮ್ಮನ್ನು ಸರ್ಕಾರಕ್ಕೆ ತಗೊಂಡು ಬಂದಿದಂತ. ಇಲ್ಲಾದ್ರೆ ನಿಮ್ಗೆ ನೀವು ಬರ್ತಾ ಇರಿ. ಸರ್ಕಾರ ಇದ್ದ ಟೈಮಲ್ಲೂ ಯಾರು ಶೂಟ್ ಮಾಡ್ತಾರಂತ ಹೇಳಿಲ್ಲ. ಇವತ್ತು ನನ್ಗೆ ಗೊತ್ತಿದೆ, ಇಲ್ಲಿಯ ಪೊಲೀಸರಿಗೆ, ಜಿಲ್ಲಾಡಳಿತರಿಗೆ ಬಹಳ ಒತ್ತಡ ಇದೆ, ಯಾರಿಗೂ ಮಾತಾಡ್ಲಿಕ್ಕೆ ಕೊಡಬಾರ್ದಂತ. ಯಾರೋ ಬಂದ್ಕೊಂಡು ಹೇಳೋಗ್ತಾನೆ ಇಲ್ಲಿ ಒದ್ದು ಒಳಗೆ ಹಾಕಿ ಅಂತ ಇವರಿಗೆ. ನಮ್ಮ ಸಂವಿಧಾನ ಕೊಟ್ಟ ಹಕ್ಕಿದು ಯಾರು ಕಸಿಲಿಕ್ಕಾಗುದಿಲ್ಲ. ಮಹಾಂಕಾಳ ವೈದ್ಯರಿಗೆ ಶೂಟ್ ಮಾಡಿ ಅಂತ ಹೇಳಲಿಕ್ಕೆ ನಿಮ್ಗೆ ಕೇಳಲಿಕ್ಕೆ ಆಗ್ತದೆ. ನಿಮ್ ಕಿವಿ ಎಲ್ಲ ಇದೆ. SP ಆಫೀಸಲ್ಲಿ DC ಅವರ ಮುಂದೆ, SP ಅವ್ರ ಮುಂದೆ ಅವ್ರು ಮಾತಾಡ್ತಾರೆ. ಅವಾಗ ನಿಮ್ಗೆ ನಿಲ್ಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸಂವಿಧಾನ ರಕ್ಷಣೆ ಯಾರು ಮಾಡಬೇಕು? ನಾವು ಮಾಡ್ಬೇಕಾ? ಲಾ ಅಂಡ್ ಆರ್ಡರ್ ಯಾರು ಮೇಂಟೈನ್ ಮಾಡಬೇಕು? ನಮ್ ಕರ್ತವ್ಯನಾ? ಯಾರೇ ಅವ್ರಿಗೆ ನಿಲ್ಸ್ಬೇಕು? ನಮ್ಗೆ ನಿಲ್ಸ್ಲಿಕ್ಕೆ ಬರ್ತೀರಾ? ಇದು ಪ್ರಜಾಪ್ರಭುತ್ವ. ಯಾವಾಗ ತನಕ SDPI ಇದೆ, ಇಲ್ಲಿ ಪ್ರಜಾಪ್ರಭುತ್ವವನ್ನು ನಮ್ದು ಒಂದು ಮೆಂಬರ್ ಇರು ತನಕ ಇಲ್ಲಿ ಯಾರನ್ನು ನಾವು ಇಂಥ ಹೇಳಿಕೆಗಳಾಗಲಿ ಶೂಟ್ ಮಾಡುವುದಾರಲ್ಲಿ ಬಿಡುವುದಿಲ್ಲ. ಎಚ್ಚರಿಕೆ ನಿಮ್ಗೆ. ಇದು ತಕ್ಕ ಪಾಠ ನಾವು ಕಲಿಸ್ತೇವೆ. ಮುಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಯಾವ ಮುಖ ತಗೊಂಡು ಬರ್ತದೆ ನಾವು ನೋಡ್ತೇವೆ. ಕಾಂಗ್ರೆಸ್ ಯಾವ ಮುಖ ತಗೊಂಡು ನಮ್ಮ ಮನೆ ಹತ್ರ, ನಮ್ಮ ಸಂಘಟನೆಗಳ ಹತ್ರ, ನಮ್ಮ ಪಕ್ಷದ ಹತ್ರ ಬರ್ತದೆ ನಾವು ನೋಡುವಂತ ಮಾಂಸವನ್ನು ಬ್ಯಾನ್ ಮಾಡಿ ಅಮಾಯಕರಿಗೆ ತಗೊಂಡು ಒಳಗೆ ಹಾಕುವಂತದ್ದು. ಇದರ ನಾವು ಮೊದಲು ಖಂಡಿಸಿದ್ದೇವೆ ಈ ಕಾನೂನನ್ನು, ಈಗೂ ಖಂಡಿಸ್ತೇವೆ. ಸ್ವತಃ ಸಿದ್ದರಾಮಯ್ಯ ಅವರು ಅಪೋಸಿಷನ್ ಲೀಡರ್ ಆಗಿದ್ದಾಗ ಅವ್ರು ಹೇಳಿದ್ರು, ಈ ಕಾನೂನನ್ನು ನಾವು ಒಪ್ಪುವುದಿಲ್ಲ, ನಮ್ಮ ಸರ್ಕಾರ ಬಂದ್ರೆ ಇದನ್ನು ತೆಗಿತೇವೆ ಅಂತ. 2 ವರ್ಷ ಆಯ್ತು. ಯಾವ ಮುಹೂರ್ತ ಬರ್ಬೇಕಿನ್ನು ಈ ಕಾನೂನನ್ನು ತೆಗಿಲಿಕ್ಕೆ? ಅದೇ ಕಾನೂನನ್ನು ಇಟ್ಕೊಂಡು ನೀವು ಪಾಲಿಟಿಕ್ಸ್ ಮಾಡ್ತೀರಾ, ರಾಜಕಾರಣಿ ಮಾಡ್ತೀರಾ? ಹೋಮ್ ಮಿನಿಸ್ಟರ್ ಅವರೇ, ಪರಮೇಶ್ವರ್ ಅವರೇ, ಇಲ್ಲಿ ಯಾರು ಗೋ ಹತ್ಯೆ ಮಾಡುವುದಿಲ್ಲ.
ಅದರಲ್ಲಿ ಎಸ್ಪಿ ಹೇಳ್ತಾರೆ, ಅದರಲ್ಲಿ 2 ಹೊನ್ನಾವರ ಇನ್ಸಿಡೆಂಟ್ ಅಲ್ಲಿ ಇಬ್ರು ಅನ್ಯ ಕೋಮಿನವರು ಇದ್ದಾರೆ, ಅವ್ರದ್ದು ವಿಚಾರಣೆ ಇನ್ನೂ ಆಗ್ಲಿಲ್ಲ, ಅವರಿಗೂ ಶೂಟ್ ಮಾಡ್ತೀರಾ ನೀವು? ಖಾಲಿ ಮುಸ್ಲಿಮರಿಗೆ ಶೂಟ್ ಮಾಡ್ತೀರಾ ಅಂತ ಹೇಳಿದಿರಾ? ಕ್ಲಿಯರ್ ಮಾಡಿ. ಅಷ್ಟು ಶೂಟ್ ಮಾಡ್ಲಿಕ್ಕೆ ಯಾರ್ರಿ ನೀವು? ಯಾರು? ಇದು ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಕಾನೂನಿದೆ, ಸಂವಿಧಾನ ಇದೆ. ಸಂವಿಧಾನದ ಅಡಿಯಲ್ಲಿ ಗುಂಡಾಕ್ತೀರಾ? ಸಂವಿಧಾನ ಬಿಟ್ಕೊಂಡು ನೀವು ಗುಂಡಾಕಿ ಹೊಡಿತೀರಾ ಅನ್ನುವಂತ ಪ್ರಶ್ನೆ ಇವತ್ತು ಮೂಡಿ ಬರ್ತಾ ಇದೆ. ಈಗ ನಾವು ಒಂದು ವೇಳೆ ಕರ್ನಾಟಕ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ, ಕಾಂಗ್ರೆಸ್ಸಿಗೆ ಸೆಕ್ಯುಲರ್ ಅನ್ನುವಂಥದ್ದು ಸ್ವಲ್ಪ ಅದು ಉಳಿದಿದ್ರೆ, ನಾವು ಮಾನ್ಯ ಸ್ಪೀಕರ್ ಅವರ ಹತ್ರ ಮನವಿ ಮಾಡ್ತಾ ಇದ್ದೇವೆ, ಇವರ ಶಾಸಕ ಸ್ಥಾನವನ್ನು ವಜಾಗೊಳಿಸಬೇಕು, ಅವರಿಗೆ ಮನೆ ಕಳಿಸಬೇಕು. ಇಂಥ ಶಾಸಕರ ಅವಶ್ಯಕತೆ ನಮಗಿಲ್ಲ. ಈಗಿನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಹೊನ್ನಾವರ 7-8 ವರ್ಷದ ಹಿಂದೆ ಇಡೀ ಉತ್ತರ ಕನ್ನಡದ ಮರ್ಯಾದೆ ತೆಗೆದಂತಹ ಒಂದು ಇಶ್ಯೂ ಮಾಡಿಕೊಂಡು ಸಂಘ ಪರಿವಾರದವರು ತುಂಬಾ ಮಾನ ಹರಾಜಾಗಿದೆ ಉತ್ತರ ಕನ್ನಡ. 50 ವರ್ಷದಿಂದ ಯಾವಾಗಲೂ ಇಂಥ ಒಂದು ಘಟನೆ ನಡೆಯಲಿಲ್ಲ. ಆ ಜಾಗದಲ್ಲಿ ಇವರ ರಾಜಕೀಯ ನಡೆಸ್ತಾರಂತ ಹೇಳಿದ್ರೆ ಇದಕ್ಕೆ ನಮ್ಗೆ ಡೌಟ್ ಇದೆ, ಶಂಕೆ ಇದೆ. ಅವ್ರು ನಿಜವಾಗಿಯೂ ಆರೋಪಿಯ ಗುಂಡೊಡೆದಿದ್ದು, ಇವರು ಗುಂಡು ಹೊಡೆದಿದ್ದ ಅಂತ ಗೊತ್ತಿಲ್ಲ. ತನಿಖೆ ಆಗ್ಬೇಕು. ಅದು ಎಲ್ಲ ಇನ್ಸಿಡೆಂಟ್ ಅಲ್ಲಿ ತನಿಖೆ ಆಗ್ಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಒಳ್ಳೆ ಒಂದು ಕಾನೂನು ಮಾಡೋದಿದ್ರೆ ಅವರಿಗೆ ಮಾಡಿ. ಅಮಾಯಕರನ್ನು ತಗೊಂಡು ಹೋಗಿ ಯಾರು ಗುಂಡು ಹೊಡಿಸ್ತಾರೆ, ಗುಂಡು ಹೊಡಿತಾರೆ, ಅವ್ರ ಮೇಲೆ ಶಿಕ್ಷೆ ಆಗಲಿ. ಅದು ಮಾಡುವಂತ ಕೆಲಸ ಪೊಲೀಸ್ ಇಲಾಖೆದು. ನಾವು ಪೊಲೀಸ್ ಅವರಿಗೆ ಮನವಿ ಮಾಡ್ತೇವೆ, ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ನೀವು ಹಿಡೀರಿ. ಕಾನೂನು ರೀತಿಯಲ್ಲಿ ಎಲ್ಲ ಪ್ರಕ್ರಿಯೆ ನಡೀಲಿ. ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ನಾವು ನಿಮಗೆ ಜೈ ಜೈ ಹಾಕ್ತೇವೆ. ಆದರೆ ಯಾವಾಗ ತಪ್ಪಾಗಿದ್ದಾಗ ನಮ್ಮ ಯಾವಾಗಲೂ ವಿರೋಧ ಇದೆ. ಸಂವಿಧಾನ ವಿರೋಧಿ ಯಾವುದೋ ಚಟುವಟಿಕೆ ಆಗಲಿ SDPI ಮುಂಚೂಣಿಯಲ್ಲಿ ಇರ್ತೇನೆ ಅಂತ ಹೇಳ್ದ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. गोली चलाने कहते हो तुम, गोली चलाने कहते हो तुम, जान लेने कहते हो तुम, जान लेने कहते हो तुम हो मिनिस्टर या हो शूटर, तुम हो मिनिस्टर या हो शूटर, या हो RSS के लीडर, या हो RSS के लीडर, संविधान पे खाई कस्में, संविधान पे खाई कस्में, भेदभाव ना करेंगे इसमें, भेदभाव न करेंगे इसमें। हेलो मिस्टर मंगल वैद्य, हेलो मिस्टर मंगल वैद्य,
हुए क्या?